ಏನಿದೆ ಅನ್ಯಾಯ? ಯಾಕೆ ಈ ದೌರ್ಜನ್ಯ? ಈ ಸರ್ಕಾರ ಯಾಕೆ ಹೀಗಾಗಿದೆ? ದೇವನಹಳ್ಳಿಯಲ್ಲಿ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡ್ತಿರೋ ರೈತರನ್ನ, ಅವರ ಪರವಾಗಿ ನಿಂತ ಸಮಾಜ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದೀರಾ. 80 ವಯಸ್ಸದ ವೃದ್ಧೆ ಹಳ್ಳಿಯಿಂದ ತನ್ನ ಮಣ್ಣಿಗೋಸ್ಕರ ಬಂದಿದ್ದಾಳೆ. ಅವರನ್ನು ಅರೆಸ್ಟ್ ಮಾಡ್ತೀರಾ. ಯಾಕೆ ಅರೆಸ್ಟ್ ಮಾಡ್ತಿದ್ದೀರಿ? ಅವ್ರ ದುಡ್ಡಿನ ಆಸೆಗೆ ಅಲ್ಲಿ ಕೂತಿಲ್ಲ. ಇನ್ನೊಬ್ಬರ ಸ್ಥಳವನ್ನ, ಇನ್ನೊಬ್ಬರ ಆಸ್ತಿಯನ್ನು ಕಬ್ಜಾ ಮಾಡೋದಕ್ಕೋ ಕಬಳಿಸೋದಕ್ಕೋ ಅಲ್ಲಿ ಬಂದಿಲ್ಲ. ತಮ್ಮ ಮಣ್ಣನ್ನ, ತಮ್ಮ ಬದುಕನ್ನ, ತಮ್ಮ ಭೂಮಿಯನ್ನ ನಮಗೆ ಬಿಟ್ಟುಕೊಡಿ, ಕಿತ್ಕೋಬೇಡಿ ಅಂತ ಹಕ್ಕನ್ನು ಕೇಳ್ಕೊಳಕ್ಕೆ ಬಂದಿದ್ದಾರೆ. ಅರೆಸ್ಟ್ ಮಾಡ್ತೀರಾ? ನಾನು ಅರ್ಧ ಗಂಟೆ ಅಲ್ಲ, ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಸದ್ಭಾವನೆ ಕಾರ್ಯಕ್ರಮಕ್ಕೆ ಹೋಗಿ ಬರೋದ್ರೊಳಗೆ ನಾನು ಅದರೊಳಗೆ ಭಾಗಿಯಾಗಿದ್ದೆ. ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ ನನ್ನನ್ನು ಕೂಡ. ಇದು ಸರಿ ಅಲ್ಲ. ಹೀಗೆಲ್ಲ ನೀವು ಜನರಿಗೆ ಸ್ಪಂದಿಸಬೇಕಾಗಿರೋದು, ಹೀಗೆಲ್ಲ ನಿಮ್ಮ ಅರಾಜಕತೆಯನ್ನು ತೋರಿಸಬೇಕಾಗಿರೋದು. ಇದರಿಂದ ಹೋರಾಟ ನಿಲ್ಲುತ್ತೆ ಅನ್ಕೋಬೇಡಿ. ಕರ್ನಾಟಕದ ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಪ್ರತಿಯೊಬ್ಬ ರೈತರಿಗೂ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬ ಪ್ರಜೆಗೂ ಹೇಳ್ತಾ ಇದ್ದಾನೆ, ಇವತ್ತು ದೇವನಹಳ್ಳಿಯ ಮಕ್ಕಳು, ನಾಳೆ ನಾವು ಹಕ್ಕಿಗೋಸ್ಕರ ಹೋರಾಡಿದ್ರೆ ಇದೇ ಆಗುತ್ತೆ. ನಾವೆಲ್ಲರೂ ದೇವನಹಳ್ಳಿಯ ಆ ರೈತರೊಂದಿಗೆ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಪ್ರತಿಭಟನೆ ದೊಡ್ಡದಾಗತ್ತೆ, ಖಂಡಿತ ಗೆಲ್ತೀವಿ. ಈ ದೌರ್ಜನ್ಯವನ್ನು ನಾವು ಪ್ರಶ್ನಿಸಲೇಬೇಕು. ಏನಿದೆ ಅನ್ಯಾಯ? ಯಾಕೆ ಈ ದೌರ್ಜನ್ಯ? ಈ ಸರ್ಕಾರ ಯಾಕೆ ಹೀಗಾಗಿದೆ? ದೇವನಹಳ್ಳಿಯಲ್ಲಿ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡ್ತಿರೋ ರೈತರನ್ನ, ಅವರ ಪರವಾಗಿ ನಿಂತ ಸಮಾಜ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದೀರಾ. 80 ವಯಸ್ಸದ ವೃದ್ಧೆ ಹಳ್ಳಿಯಿಂದ ತನ್ನ ಮಣ್ಣಿಗೋಸ್ಕರ ಬಂದಿದ್ದಾಳೆ. ಅವರನ್ನು ಅರೆಸ್ಟ್ ಮಾಡ್ತೀರಾ. ಯಾಕೆ ಅರೆಸ್ಟ್ ಮಾಡ್ತಿದ್ದೀರಿ? ಅವ್ರ ದುಡ್ಡಿನ ಆಸೆಗೆ ಅಲ್ಲಿ ಕೂತಿಲ್ಲ. ಇನ್ನೊಬ್ಬರ ಸ್ಥಳವನ್ನ, ಇನ್ನೊಬ್ಬರ ಆಸ್ತಿಯನ್ನು ಕಬ್ಜಾ ಮಾಡೋದಕ್ಕೋ ಕಬಳಿಸೋದಕ್ಕೋ ಅಲ್ಲಿ ಬಂದಿಲ್ಲ. ತಮ್ಮ ಮಣ್ಣನ್ನ, ತಮ್ಮ ಬದುಕನ್ನ, ತಮ್ಮ ಭೂಮಿಯನ್ನ ನಮಗೆ ಬಿಟ್ಟುಕೊಡಿ, ಕಿತ್ಕೋಬೇಡಿ ಅಂತ ಹಕ್ಕನ್ನು ಕೇಳ್ಕೊಳಕ್ಕೆ ಬಂದಿದ್ದಾರೆ. ಅರೆಸ್ಟ್ ಮಾಡ್ತೀರಾ? ನಾನು ಅರ್ಧ ಗಂಟೆ ಅಲ್ಲ, ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಸದ್ಭಾವನೆ ಕಾರ್ಯಕ್ರಮಕ್ಕೆ ಹೋಗಿ ಬರೋದ್ರೊಳಗೆ ನಾನು ಅದರೊಳಗೆ ಭಾಗಿಯಾಗಿದ್ದೆ. ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ ನನ್ನನ್ನು ಕೂಡ. ಇದು ಸರಿ ಅಲ್ಲ. ಹೀಗೆಲ್ಲ ನೀವು ಜನರಿಗೆ ಸ್ಪಂದಿಸಬೇಕಾಗಿರೋದು, ಹೀಗೆಲ್ಲ ನಿಮ್ಮ ಅರಾಜಕತೆಯನ್ನು ತೋರಿಸಬೇಕಾಗಿರೋದು. ಇದರಿಂದ ಹೋರಾಟ ನಿಲ್ಲುತ್ತೆ ಅನ್ಕೋಬೇಡಿ. ಕರ್ನಾಟಕದ ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಪ್ರತಿಯೊಬ್ಬ ರೈತರಿಗೂ ಹೇಳ್ತಾ ಇದ್ದಾನೆ, ಪ್ರತಿಯೊಬ್ಬ ಪ್ರಜೆಗೂ ಹೇಳ್ತಾ ಇದ್ದಾನೆ, ಇವತ್ತು ದೇವನಹಳ್ಳಿಯ ಮಕ್ಕಳು, ನಾಳೆ ನಾವು ಹಕ್ಕಿಗೋಸ್ಕರ ಹೋರಾಡಿದ್ರೆ ಇದೇ ಆಗುತ್ತೆ. ನಾವೆಲ್ಲರೂ ದೇವನಹಳ್ಳಿಯ ಆ ರೈತರೊಂದಿಗೆ ಇರಬೇಕಾಗಿರೋದು ನಮ್ಮ ಕರ್ತವ್ಯ. ಈ ಪ್ರತಿಭಟನೆ ದೊಡ್ಡದಾಗತ್ತೆ, ಖಂಡಿತ ಗೆಲ್ತೀವಿ. ಈ ದೌರ್ಜನ್ಯವನ್ನು ನಾವು ಪ್ರಶ್ನಿಸಲೇಬೇಕು.